ಬಳ್ಳಾರಿ ಜೈಲಿನ ಎದುರು ದರ್ಶನ್ ನೋಡೋಕೆ ಬಂದ ಮಹಿಳೆ ನಾನು ದರ್ಶನ್ರನ್ನ ನೋಡ್ಲೇಬೇಕು ಅಂತ ಸಿಕ್ಕಾಪಟ್ಟೆ ಹೈ ಡ್ರಾಮಾ ಮಾಡ್ತಾ ಇದ್ದಾರಂತೆ. ಇನ್ನೂ ಕೆಲವರಿಗೆ ಬುದ್ಧಿ ಬಂದಿಲ್ಲ, ಬರೋದು ಇಲ್ಲ. ಹೈ ಡ್ರಾಮಾ ಮಾಡ್ತಾ ಇದ್ದಾರಂತೆ. ನಾನು ನೋಡ್ಲೇಬೇಕು, ನಾನು ನೋಡ್ಬೇಕೀಗ ಅಷ್ಟೇ, ನಾನು ನೋಡ್ಬೇಕು ಅಂತ. ಯಾರು ಈ ಮಹಿಳೆ, ಏನ್ ಕತೆ, ಏನು ಎತ್ತ ಅಂತ ನೋಡೋಣ. ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಈ ಮಹಿಳೆ ಹೋಗಿರೋದಂತೆ. ಏನಕ್ಕಮ್ಮ ಬಂದಿದ್ಯಾ ಅಂದ್ರೆ ದರ್ಶನ್ನ ನೋಡ್ಬೇಕು ಅಂತ ಹೇಳ್ತಿದಾರಂತೆ. ಸಿಕ್ಕಾಪಟ್ಟೆ ಹೈಡ್ರಾಮಾ ಮಾಡ್ತಿದ್ದಾರಂತೆ. ಸ್ವಲ್ಪ ಹೊತ್ತು ಹಿಂಗೆ ಇದ್ರೆ ಪೊಲೀಸರು ನಮ್ಮ ಕೆಲಸಕ್ಕೆ ಅಡ್ಡಿ ಅಂತ ಒಂದು ಕೇಸ್ ಹಾಕಿ ಒಳಗೆ ಕಳಿಸ್ತಾರೆ ಅಂತ ಕಾಣುತ್ತೆ. ಅದು ಕೂಡ ಆಪ್ಷನ್ಸ್ ಇದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದರೆ ಕೇಸನ್ನ ಹಾಕಬಹುದು. ಈ ಮಹಿಳೆಗೆ ಪಾಪ ಅದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ಕಿರಿಕ್ ಮಾಡ್ತಾ ಇದ್ದಾರಂತೆ. ಲಕ್ಷ್ಮಿ ಅಂತ ಹೆಸರು. ದರ್ಶನ್ ನೋಡೋಕ್ಕೆ ಸಂಬಂಧಿಗಳಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ರೆ ನಾನು ದರ್ಶನ್ರನ್ನ ಮದುವೆ ಆಗೋದಕ್ಕೂ ರೆಡಿ ಆಗಿ ಬಂದಿದ್ದೀನಿ ಅಂತ ಬೇರೆ ಹೇಳಿದಾರಂತೆ. ಅಂದ್ರೆ ಅವ್ರ ಹೆಂಡತಿಗೆ ಮಗಂಗೆ ಮಾತ್ರ ಅವಕಾಶ ಅಂದಿದ್ದಾರಲ್ಲ, ಬೇಕಾದ್ರೆ ನಾ ಮದುವೆ ಆಗ್ಬಿಡ್ತೀನಿ, ಅವಾಗ ನಾನು ಹೆಂಡತಿ ಆಗ್ತೀನಲ್ಲ, ನಾನು ಅವಾಗ ಹೋಗಿ ನೋಡ್ತೀನಿ ಅಂತ ಇವ್ರ ಅರ್ಥ. ದರ್ಶನ್ ನನಗಿಷ್ಟ, ವಿಜಯಲಕ್ಷ್ಮಿ ರೀತಿ ನಾನು ಮದುವೆ ಆಗ್ತೀನಿ, ನನ್ನನ್ನು ಒಳಗೆ ಬಿಡಿ, ನೋಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರಂತೆ. ನಾನು ಅವ್ರನ್ನ ನೋಡಿ ಹಣ್ಣು ಕೊಟ್ಟು ಹೋಗ್ತೀನಿ ಅಂತ ಇದೆ. ಈ ಮಹಿಳೆನೇ ಪೊಲೀಸ್ ಠಾಣೆಗೆ ಬಂದಿರೋದು. ಬೆಂಗಳೂರಿಂದ ಹೋಗಿದ್ದಾರಂತೆ ದರ್ಶನ್ನ ನೋಡಬೇಕು ಅಂತ. ಇಲ್ಲಮ್ಮ, ಅದು ಅವ್ರ ಫ್ಯಾಮಿಲಿಯವ್ರಿಗೆ ಮಾತ್ರ ಬಿಡೋದು, ಅವ್ರ ಹೆಂಡತಿ ಮಕ್ಳಿಗೆ ಮಾತ್ರ ಅಂತ ಅಂದಿದ್ದಕ್ಕೆ ನಾ ಬೇಕಾದ್ರೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರಂತೆ. ಎಂತೆಂಥ ಫ್ಯಾನ್ಸ್ಗಳು, ಒಂದೊಂದು ಅದ್ಭುತ, ಒಂದೊಂದು ಮುತ್ತುಗಳು. ಸೊ ಇವ್ರಿಗೇನೋ ಎಲ್ಲಿದ್ದವರೋ ಏನು ಕತೆನೋ ಗೊತ್ತಿಲ್ಲ, ಮದುವೆ ಆಗೋಕ್ಕೆ ರೆಡಿ ಅಂತೆ ಇವರು ದರ್ಶನ್ ಅವರನ್ನು. ಯಾಕಂದರೆ ಅವ್ರ ಹೆಂಡತಿ ಮತ್ತು ಮಗನಿಗೆ ಮಾತ್ರ ನೋಡೋದಕ್ಕೆ ಅವಕಾಶ, ಅವರ ಕುಟುಂಬಸ್ಥರಿಗೆ ಮಾತ್ರ ನೋಡೋದಕ್ಕೆ ಅವಕಾಶ ಅಂತ ಅಂದಿದ್ದಕ್ಕೆ ನಾ ಮದುವೆ ಆಗ್ತೀನಿ, ಈಸಿ, ನಾ ಮದುವೆ ಆಗ್ತೀನಿ ಅಂತ ಹೇಳಿದಾರಂತೆ. ಇನ್ನು ಎಷ್ಟೆಷ್ಟು ಜನ ಈ ಥರ ಹೋಗೋಕ್ಕಿದೆಯೋ ಏನೋ ಗೊತ್ತಿಲ್ಲ. ಒಟ್ಟು ಇವ್ರು ಹಣ್ಣೆಲ್ಲ ಇಟ್ಕೊಂಡು ಹೋಗಿದ್ದಾರೆ. ನಾನು ಹಣ್ಣೆಲ್ಲ ಕೊಡಬೇಕು, ಬರ್ತೀನಿ, ನಾನು ನೋಡಬೇಕು ಅಂತ ಪೊಲೀಸರಿಗೆ ಕಿರಿಕಿರಿ ಮಾಡಿದ್ದಾರೆ. ಪೊಲೀಸರು ಪಾಪ ಸಮಾಧಾನದಲ್ಲೇ ಮಾತಾಡಿದ್ದಾರೆ. ಹೀಗೆ ಆಗ್ತಿದ್ರೆ ಇವ್ರ ಮೇಲೆ ಒಂದು ಕೇಸ್ ಹಾಕಿ ಕಳಿಸ್ತಾರೆ ಅಷ್ಟೇ. ಅದು ಸರಿ, ನೀವು ಹೇಳಿದ್ದು ಅವ್ರು ಹೇಳಿದ್ದು ಸರಿ. ಯಾಕಂತದ್ದು ಏನು ಮಾಡೋರು ಯಾರು ಹೇಳಿ? ಅದು ಯಾಕೆ ಈ ಥರ ಇಂಥ ಅಲ್ಲಿ ನೀವು ಹಳ್ಳಿ ಸಿಟಿಲಿಂದ ಇರ್ತಂತ ಹೋಗೋದಿರಾ, ಇಲ್ಲಾಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದೀರಾ? ಯಾರು ಸಿಗರೇಟ್ ಸೇದಲ್ಲ, ಯಾರು ಬಿಡಿ ಸೇದಲ್ಲ, ಯಾರು ಕುಡಿಯಲ್ಲ, ಎಲ್ಲ ಬ್ಯಾನ್ ಮಾಡಬೇಕು ಹಂಗಿದ್ರೆ. ಆಮೇಲೆ ಸಿಟಿನವರು ಹಾಕಿ ಬಟ್ಟೆ ಹಾಕೊಂಡವ್ರು ಇಲ್ಲಿ ಬರ್ಬೇಕು. ಹಳ್ಳಿ ಎಲ್ಲೆಲ್ಲ ಹಳ್ಳಿ ಇರೋ ಅಲ್ಲಿ ಬರಬೇಕು, ಎಲ್ಲೆಲ್ಲ ಹಳ್ಳಿ ಇರೋ ಅಲ್ಲಿ ಬರಬೇಕು. ಇಲ್ಲ, ಇಲ್ಲಿ ಬೆಂಗಳೂರು ಸಿಟಿದವರು ಹಾಕಿ ಬಟ್ಟೆ ಉಟ್ಕೊಂಡು ಕಳ್ಸೋರಲ್ಲ, ಇಲ್ಲಿ ಬರಬೇಕು. ಇಲ್ಲ, ಈ ಹಳ್ಳಿದವರು ಅಲ್ಲಿ ಹೋಗ್ಬೇಕು, ಡ್ಯೂಟಿ ಮಾಡಬೇಕು. ಅಲ್ಲಿ ಹೇಳೋದು ಇದನ್ನೇ. ಯಾಕೆ ಕಳ್ಸಲ್ಲ, ಯಾಕೆ ಇರ್ತೀರ? ಏನು ಯಾರು ಹುಡ್ದಿಲ್ವಾ? ಯಾರು ಜೀವ ಹುಡ್ದಿಲ್ವಾ? ಒಂದು ಹೆಣ್ಮಗು ಮಾನ ಕಾಪಾಡೋರಂದ್ರೆ ಯಾಕೆ ಈ ಥರ ಇಷ್ಟು ಇದೆಯಾ? ಎಲ್ಲರಿಗೂ ಹೊರಗಡೆ ನೋಡೋಕೆ ಅವಕಾಶ ಇಲ್ವಾ? ಬಿಡಲೇಬೇಕು, ನೋಡಲೇ ಹೋಗ್ಬೇಕು, ಆಯ್ತಾ? ನಾನು ನೋಡೋಕ್ಕೆ ಬಂದೀನಿ, ದರ್ಶನ್ ನೋಡಿಕೊಂಡು ಹಣ್ಣು ತಗೋ ಬಂದಿದ್ದೆ, ಅಲ್ಲಿ ಇಟ್ಟಿದ್ದೀನಿ. ನಾನು ಗುಲ್ಬರ್ಗದವರು. ನಾನು ಬೆಂಗಳೂರಲ್ಲಿ RR ನಗರದಲ್ಲಿ ಇರೋರು. ನಾನು ಇವಾಗ ನೋಡೋಗ್ಬೇಕು ಅಂತ ನಾನು ಬಂದಿದ್ದೀನಿ. ನಾನು ನೋಡ್ಕೊಂಡೇ ಹೋಗ್ಬೇಕೆ, ಆಯಿತಾ? ಇವಾಗ ಸಿಕ್ರೆಟ್ಸ್ ಇದ್ದಾರೆ, ಎದುರಿಸಿದ್ದಾರೆ ಅಂತ ಇಲ್ಲಿ ತಗೊಬಂದಿದ್ದು ಶಿಫ್ಟ್ ಮಾಡೋರ. ಬೆಂಗಳೂರಲ್ಲೂ ಹೋಗಿದ್ದೀನಿ, ಅಲ್ಲೂ ನೋಡಿದ್ದೀನಿ. ಅವ್ರನ್ನ ಹಣ್ಣು ತಗೊಬಂದೆ, ಹೊರಗಡೆ ಕೊಟ್ಟರು. ಇಲ್ಲಿ ತಗೊಬಂದು ಏನು ಕಾರಣ? ಇಲ್ಲಿ ತಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕೋರಲ್ಲ, ಕಾಕಿದವ್ರೆ ಅಲ್ಲಿ ಬೆಂಗಳೂರವರು ಹಳ್ಳಿಯಾಗಿ ಮಾಡಲಿ, ಹಳ್ಳಿದವ್ರು ಹೋಗಿ ಸಿಟಿಯಾಗಿ ಮಾಡ್ಯಾರ ಪೊಲೀಸರು ಎಲ್ಲ ಹೋಗಿ. ಆ ಥರ ಅವ್ರು ಮಾಡ್ತಾರೆ ನೋಡೋಣ. ಯಾಕೆ ಈ ಥರ ಹೊರಗಡೆ ಹೋಗಲ್ದಂಗೆ ಮಾಡಲ್ದಂಗೆ ಮಾತಾಡೋದಂಗೆ ಏನೋ ಬರ್ತಾರೆ, ಅವ್ರಿಗೋಸ್ಕರ ಅಂತ ಬರ್ತಾವ್ರೆ. ಬಂದರೆ ಬಿಡಬೇಕಲ್ವಾ? ಒಂದೆರಡು ಮಾತಾಡೋಕ್ಕೂ ಬಿಡಬೇಕು. ಆ ಥರ ಯಾಕೆ ಮಾಡಲ್ಲ ಅಂತ, ಯಾಕೆ ಬಿಡಲ್ಲ ಅಂತ. ಇಷ್ಟು ಜನ ಬರಲಿ, ಇದು ಇಡೀ ದೇಶನೇ ಬರಲಿ, ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ದಾರಲ್ಲ, ಬರಲಿ. ಏನು ಮಾತಾಡ್ಬೇಕಲ್ವಾ? ಮಾತಾಡ್ತಾರಲ್ಲ ರೀ ಸರ್, ಮಾತಾಡೋಕೆ ಬರಬಾರ್ದು. ರಕ್ತ ಸಂಬಂಧಕ್ಕೆ ಮಾತ್ರ ಬಿಡೋದಂದ್ರೆ ಅವರು ನಮ್ದು ನಾವು ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕು.